ಭಾರತ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ಇಡೀ ದೇಶ ಮತ್ತೊಂದು ಮಹಾ ಚುನಾವಣೆಗೆ ಸಿದ್ಧವಾಗ್ತಾ ಇದೆ. ಮತದಾರ ಮತ್ತು ಅಭ್ಯರ್ಥಿ ಆ ನಿರ್ಣಾಯಕ ದಿನಕ್ಕಾಗಿ ಸಿದ್ಧರಾಗ್ತಾ ಇದ್ದಾರೆ. ಹಾಗಿದ್ರೆ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಎಲೆಕ್ಷನ್ ಜೋಶ್ ಹೆಂಗಿದೆ? ಮತದಾರನ ಮನಸ್ಸಿನಲ್ಲಿ ಏನೇನಿದೆ? ಮತದಾರನ ನಾಡಿಮಿಡಿತವನ್ನ ತಿಳಿಸುವಂತಹ ರಣರೋಚಕ ಕಾರ್ಯಕ್ರಮವೇ TV9 ಭಾರತ ಯಾತ್ರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಲೋಕಸಭಾ ಕ್ಷೇತ್ರ ಸಾಕಷ್ಟು ವೈವಿಧ್ಯತೆಯನ್ನು ಹೊಂದಿರುವಂತಹ ಲೋಕಸಭಾ ಕ್ಷೇತ್ರ. ಈ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಬಿಜೆಪಿಯಿಂದ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಪಿಸಿ ಮೋಹನ್ ಸಂಸದರು ಕಣಕ್ಕಿಳಿತಾ ಇದ್ದಾರೆ. ಹಾಲಿ ಸಂಸದ ಪಿಸಿ ಮೋಹನ್ ಕಣಕ್ಕಿಳಿತಾ ಇದ್ರೆ ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ತಮ್ಮ ಗೆಲುವಿನ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಅವರು ಸೋತಿದ್ರು. ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರುವಂತಹ ಪ್ರಕಾಶ್ ರಾಜ್ ಅವರು ಈ ಒಂದು ಕ್ಷೇತ್ರಕ್ಕೆ ತಾರಾ ಮೆರುಗನ್ನೇ ಕೊಟ್ಟಿದ್ದಾರೆ. ಹಾಗಿದ್ರೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂತಹ ಈ ಕ್ಷೇತ್ರದ ಪರಿಚಯವನ್ನ ಈಗ ಮಾಡ್ಕೊಂಡ್ಬರೋಣ. ಬೆಂಗಳೂರು ಸೆಂಟ್ರಲ್, ಬೆಂಗಳೂರಿನ ಹೃದಯ ಭಾಗ, ವೈವಿಧ್ಯ ಸಂಸ್ಕೃತಿ, ಬಹುಭಾಷಿಗರೇ ಹೆಚ್ಚಾಗಿರುವ ಕೇಂದ್ರ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಮಿನಿ ಭಾರತದಂತೆ ಗೋಚರಿಸುತ್ತೆ. ಈ ಕ್ಷೇತ್ರ ಎಲ್ಲಾ ಭಾಷಿಕರಿಗೆ ಹಾಗೂ ಎಲ್ಲಾ ಧರ್ಮದವರಿಗೂ ಬದುಕಲು ನೆಲೆ ಕೊಟ್ಟಿದೆ. ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಎಂದೇ ಹೆಸರಾಗಿರುವ ಬೆಂಗಳೂರು ಕೇಂದ್ರದಲ್ಲಿ ಈ ಬಾರಿ ಮೇಲ್ನೋಟಕ್ಕೆ ತ್ರಿಕೋನ ಸ್ಪರ್ಧೆಯ ಛಾಯೆ ಎದ್ದು ಕಾಣಿಸ್ತಾ ಇದೆ. ಹಾಲಿ ಸಂಸದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಹ್ಯಾಟ್ರಿಕ್ ಸಾಧನೆಯ ನಿರೀಕ್ಷೆಯಲ್ಲಿದ್ದಾರೆ. ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಿರುವ ಕಾಂಗ್ರೆಸ್ ಯುವ ನಾಯಕ ರಿಜ್ವಾನ್ ಅರ್ಷದ್ ಮೈತ್ರಿ ಬಲದೊಂದಿಗೆ ಬಿಜೆಪಿಯ ನಾಗಾಲೋಟ ಕಟ್ಟಿ ಹಾಕುವ ತವಕದಲ್ಲಿದ್ದಾರೆ. ಈ ಮಧ್ಯೆ ಚಿತ್ರನಟ ಪ್ರಕಾಶ್ ರಾಜ್ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣದಲ್ಲಿ ಸೀಟಿ ಹೊಡೆಯುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹವಾ ಹಾಗೂ ತಮ್ಮ ಪ್ರೋಗ್ರೆಸ್ ಕಾರ್ಡ್ ಮುಂದಿಟ್ಕೊಂಡು ಪಿಸಿ ಮೋಹನ್ ಅಖಾಡಕ್ಕೆ ಇಳಿದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ತಾವು ಮಾಡಿರುವ ಕೆಲಸಗಳು ಮತ್ತೆ ತಮ್ಮ ಕೈ ಹಿಡಿಯಲಿವೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ನಾನು ಕಳೆದ 10 ವರ್ಷಗಳಿಂದ ಮಾಡಿರುವಂಥ ಕ್ಷೇತ್ರದಲ್ಲಿ ಸಾಧನೆ ಇರ್ಬೋದು, ಅದು ಸಬರ್ಬನ್ ಇರ್ಬೋದು, ಮೆಟ್ರೋ ಇರಬಹುದು, ಕೆರೆಗಳ ಅಭಿವೃದ್ಧಿಗಿರ್ಬೋದು, ಬಡವರಿಗೆ ಮನೆ ಕಟ್ಟಿಸೋಂಥ ವಿಚಾರ ಇರಬಹುದು, ಡಿಫೆನ್ಸ್ ಲ್ಯಾಂಡಿನ ಹಸ್ತಾಂತರ ಇರಬಹುದು, ಇದೆಲ್ಲ ಬೆಂಗಳೂರು ಮಹಾನಗರಕ್ಕೆ ಬಹಳ ಇನ್ಫ್ರಾಸ್ಟ್ರಕ್ಚರ್ಗೆ ಬಹಳಂತ ಬೇಕಾದಂತಹ ಕೊಡುಗೆಯನ್ನು ನಾನು ಕೂಡ ಕೊಟ್ಟಿದ್ದೀನಿ. ಅದನ್ನು ಮಾಧ್ಯಮಗಳಲ್ಲೂ ಕೂಡ ಪ್ರಕಟ ಆಗಿದೆ. ಜನರಿಗೂ ಒಂದು ಮತ್ತೆ ಪಿಸಿ ಮೋಹನ್ಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಜನರೊಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಕಳೆದ ಬಾರಿ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋತಿದ್ದ ಕಾಂಗ್ರೆಸ್ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಈ ಬಾರಿ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಮೈತ್ರಿ ಬಲ ಗೆಲುವಿಗೆ ಲಾಭ ನೀಡುತ್ತೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ನಿಶ್ಚಿತವಾಗ್ಲೂ ಗೆಲುವಿಗೆ ಲಾಭ ಆಗುತ್ತೆ. ಜನತಾದಳ ಪಕ್ಷದ ನಾಯಕರು ಶ್ರೀಧರ್ ರೆಡ್ಡಿ ಅವರು ಇಲ್ಲೇ ಇದ್ದಾರೆ ನೋಡಿ, ಇಲ್ಲಿ ಬಂದಿದ್ದೀನಿ. ಈ ಕಾರ್ಯಕ್ರಮ ಈಗ ಆಗ್ತಾ ಇರ್ತಕ್ಕಂಥದ್ದು ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷದವರು ಸೇರಿ ಮಾಡ್ತಾ ಇರೋದು. ಎಲ್ಲ ಕಡೆ ನನಗೆ ಅಡಿಷ್ನಲ್ ಸಪೋರ್ಟ್ ಸಿಕ್ಕಿದೆ. ಸನ್ಮಾನ್ಯ ದೇವೇಗೌಡರು ಬಂದು ಸ್ವತಃ ಅವರು ಕ್ಯಾಂಪೇನ್ ಮಾಡಿ ರಿಜ್ವಾನ್ ಅಂತ ಈ ಯುವಕನಿಗೆ ಗೆಲ್ಲಿಸಿ ಅಂತ ಆಶೀರ್ವಾದ ಮಾಡಿ ಹೋದರು. ಪ್ರಕಾಶ್ ರಾಜ್ ಜಸ್ಟ್ ಆಸ್ಕಿಂಗ್ ಅನ್ನುತ್ತಲೇ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿಯನ್ನ ಟೀಕಿಸುತ್ತಲೇ ಬಂದವರು ಇದೀಗ ಸಂಸತ್ತು ಪ್ರವೇಶಿಸಿ ಪ್ರಜೆಗಳ ಧ್ವನಿಯಾಗಿ ಜನಸಾಮಾನ್ಯರ ಹಕ್ಕುಗಳಿಗಾಗಿ ಹೋರಾಡ್ತೀನಿ ಅಂತ ಅಖಾಡಕ್ಕೆ ಧುಮುಕಿದ್ದಾರೆ. ಕಾರಣ ಜವಾಬ್ದಾರಿ ಇದೆ ಅಂತ ಅನ್ನಿಸ್ತು. ಇವತ್ತಿನ ಇಡೀ ಭ್ರಷ್ಟಾಚಾರ ಮತ್ತು ನಾನ್ ಗವರ್ನೆನ್ಸ್ ಏನಿದೆ ಅದರ ಮೂಲ ಕಾರಣ ನಮ್ಮ ಚುನಾವಣೆ ಪ್ರಕ್ರಿಯೆ ಆಗಿದೆ. ಬಹುಶಃ ಎಲ್ಲೋ ಒಂದು ಕಡೆ ಪ್ರಜೆಗಳಿಗೆ ಮತ್ತೆ ಅವರ ಪ್ರಜಾಪ್ರಭುತ್ವವನ್ನು ತಗೊಳ್ಬೇಕು, ಪ್ರಜೆಯ ಧ್ವನಿ ಪಾರ್ಲಿಮೆಂಟ್ನಲ್ಲಿರಬೇಕು. ಯಾಕಂದರೆ ಪ್ರತಿ ಸಲನೂ ಲಕ್ಷಾಂತರ ಓಟ್ಗಳನ್ನು ತಗೊಂಡು ಅಭ್ಯರ್ಥಿಗಳು ಒಂದು ಪಕ್ಷದ ಒಂದು ಓಟ್ ಹಾಕ್ತಾ ಇದ್ದಾರೆ. ಹಾಗಾಗದೆ ಪ್ರಜೆಯ ಧ್ವನಿಯನ್ನು, ಪ್ರಜೆಯ ಸಮಸ್ಯೆಗಳನ್ನು ಪರಿಹರಿಸೋ ಧ್ವನಿಗಳಾಗಬೇಕು. ಆ್ಯಂಡ್ ಅದಕ್ಕೋಸ್ಕರ ಜನರ ಅಭ್ಯರ್ಥಿ ಆಗಬೇಕು ಅಂತ ಪಕ್ಷೇತರ ಅಭ್ಯರ್ಥಿ ಆದ. ಅಖಾಡದಲ್ಲಿರುವ ಪ್ರತಿ ಅಭ್ಯರ್ಥಿಯು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಭರಪೂರ ಭರವಸೆಗಳನ್ನ ನೀಡ್ತಾ ಇದ್ದಾರೆ. ಹಾಗಿದ್ರೆ ಕ್ಷೇತ್ರದ ಜನತೆಯ ನಾಡಿ ಮಿಡಿತ ಹೇಗಿದೆ, ಯಾರತ್ತ ಜನರ ಒಲವಿದೆ, ಬನ್ನಿ ನೋಡೋಣ. ನಾವೀಗ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಸವೇಶ್ವರ ನಗರದಲ್ಲಿದ್ದೀವಿ. ಇಲ್ಲಿ ಒಂದಷ್ಟು ಜನ ಹೋಟೆಲ್ ಅಲ್ಲಿ ಸೇರಿದ್ದಾರೆ, ತಿಂಡಿ ತಿಂತಾ ಇದ್ದಾರೆ. ಅವ್ರ ಹತ್ರ ಕೇಳೋಣ ಅವರ ಅಭಿಪ್ರಾಯ ಏನಿದೆ ಈ ಬಾರಿಯ ಎಲೆಕ್ಷನ್ ಅಲ್ಲಿ ಅಂತ. ನಮಸ್ತೆ, ಹೆಂಗಿದೆ ಈ ಸಲ ಎಲೆಕ್ಷನ್ ಜೋಶ್?
ತುಂಬ ಚೆನ್ನಾಗಿದೆ ಮೇಡಮ್ ಈ ಸರ್ತಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲೆಕ್ಷನ್ ಕ್ಯಾನ್ವಾಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಚೆನ್ನಾಗಿ ನಡೀತಾ ಇದೆ ಈ ಸಲ ಎಲೆಕ್ಷನ್ನು. ಯಾರ ಪರ ಇದೆ ನಿಮ್ಮ ಒಲವು? ನಮ್ಮಲ್ಲೂ ಈ ಸರ್ತಿ ನಮ್ಮ ಏರಿಯಾದಲ್ಲಿ ನಾವೆಲ್ಲ ತುಂಬ ಕಾಂಗ್ರೆಸ್ಗೆ ಮಾಡ್ತಾ ಇದ್ದೀವಿ ಈ ಸರ್ತಿ. ಓಕೆ, ಥ್ಯಾಂಕ್ ಯು. ಮೇಡಮ್, ನಿಮ್ಮ ಹೆಸರು? ರೂಪಾ. ಓಕೆ ರೂಪಾ, ಈ ಸಲ ಎಲೆಕ್ಷನ್ನಲ್ಲಿ ಯಾರು ನಿಮ್ಮ ಫೇವ್ರೇಟ್? PC ಮೋಹನ್, ರಿಜ್ವಾನ್ ಅರ್ಷದ್ ಅಥವಾ ಪ್ರಕಾಶ್ ರಾಜ್ ಅವರ? ಮೇಡಮ್, ನಾನು PC ಮೋಹನ್ ಇಲ್ಲಿವರೆಗೂ ನೋಡೇ ಇಲ್ಲ. ಅವ್ರು ಯಾರು ಹೇಗಿದ್ದಾರೆ ನನಗೆ ಗೊತ್ತಿಲ್ಲ. ಪಾಂಪ್ಲೆಟಲ್ಲಿ ಒಂದೆರಡು ಸಲ ನೋಡಿದ ನೆನಪು. ಅವ್ರು ಇಲ್ಲಿವರೆಗೂ ಒಂದ್ಸಲಿನೂ ಇಲ್ಲಿ ವಿಸಿಟ್ ಕೂಡ ಮಾಡಿಲ್ಲ. ರಿಜ್ವಾನ್ ಅರ್ಷದ್ ಅವರು ನಾನು ರೀಸೆಂಟಾಗಿ ನೋಡಿದೆ, ಸಿದ್ದರಾಮಯ್ಯ ಅವರೆಲ್ಲ ಇಲ್ಲಿ ವಿಸಿಟ್ ಮಾಡಿದರು. ಸೊ ನನ್ನ ಹಲವು ಬಂದು ಕಾಂಗ್ರೆಸ್ ಮ್ಯಾಮ್. BJPಯಿಂದ ಹೇಳಬೇಕಂದ್ರೆ ಅದು ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಸೊ ನನ್ನ ಹೊಲವು ಬಂದು ಕಾಂಗ್ರೆಸ್ಗೆ. ಇದು ಇಲ್ಲಿ ಸೇರಿರುವಂತಹ ಜನರ ಅಭಿಪ್ರಾಯ. ಎಸ್, ನೀವು ಈ ಸಲ ಯಾರಿಗೆ ಸಪೋರ್ಟ್ ಮಾಡಿ? BJP madam. Center is BJP and everywhere it's BJP only. It's only in Narendra Modi. How things are moving. ಎಲ್ಲ ಹೇಗೆ ಆಗ್ತಾ ಇದೆ, ಪ್ರೋಗ್ರೆಸ್ ಹೇಗಾಗ್ತಾ ಇದೆ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್, ಇನ್ ಟರ್ಮ್ಸ್ ಆಫ್ ಪೀಪಲ್, ಇನ್ ಟರ್ಮ್ಸ್ ಆಫ್ ವಾಟ್ ಎವರ್ ಕಮ್ಯುನಲ್ ವೈಲೆನ್ಸ್ ಆರ್ ಗ್ರೋತ್, ವಾಟ್ ಎವರ್ ಇಟ್ ಈಸ್, ಎಲ್ಲ ಮೋದಿಯಿಂದ ಆಗ್ತಾ ಇದೆ. ಇರ್ರಿಸ್ಪೆಕ್ಟಿವ್ ನಾವು ಸೆಂಟ್ರ್ ಇಲ್ಲಿ ಯಾರು ಏನು ಕೆಲಸ ಮಾಡ್ತಾ ಇದೆ ಅಂತಲ್ಲ, ಸೆಂಟ್ರ್ ನಮಗೆ ಮೋದಿ ಬೇಕು. ಮೋದಿಗೋಸ್ಕರ ನಾವು BJP ಸಪೋರ್ಟ್ ಮಾಡ್ತಾ ಇದ್ದೀವಿ. ಮೋದಿನೇ ಸರ್. ಸರ್ ನಮ್ಮ ಅಭಿಪ್ರಾಯಗಳಿದೆ. ಒಂದು ನಿಮಿಷ, ಅಪ್ಪನ್ ಕೇಳಿ ಮಗನ್ಗೆ ಹೆಣ್ಣು ಕೊಡು ಅಂದಂಗಾಯ್ತು. ಮೋದಿನ ಕೇಳಿ ಓಟ್ ಹಾಕಿ ಅಂತಾರೆ. ಅಪ್ಪನ್ಗೆ ಯಾರಾದ್ರೂ ಮೇಡಮ್ ಅಪ್ಪನ್ ಕೇಳಿ ಮಗನ್ ಹೆಣ್ಣು ಕೊಡಿ ಅಂತಾರ? ಹಂಗಾಯ್ತು ಇವ್ರು BJP ಅವ್ರ ಕತೆ. ಮೋದಿನ ಕೇಳಿ ಮೋದಿ ನೋಡಿ PC ಮೋಹನ್ ಓಟ್ ಹಾಕ್ಬೇಕಂತೆ ಮೇಡಮ್. ಇದಾ ಮೇಡಮ್ ಕೆಲಸ? ಯಾವ್ದಾರು ಒಂದ್ ಕೆಲಸ ನಾವೇ ಮಾಡಿದಾರೆ ಹೇಳ್ಬಿಡ್ಲಿ. ಒಂದೇ ಒಂದು ಒಳ್ಳೆ ಕೆಲಸ BJPಯಿಂದ ಒಂದು ಪಾರ್ಕ್, ಓಲ್ಡ್ ಏಜ್ ಒಂದಿದು, ಒಂದು CCTV ಕ್ಯಾಮ್ರಾ ಇಲ್ಲ. ಅವಾಗ ಕಾಪರೇಷನ್ ಮೇಡಮ್, ಅವಾಗ ಕಾಪರೇಷನ್ ಏನು ಫಸ್ಟ್ ಬಂತು. ಫಸ್ಟ್ ನಾವು ಇಂಡಿಯನ್ ಡೆವಲಪ್ಮೆಂಟ್ ಥಿಂಕ್ ಮಾಡೋಕೆ ಬರೀ MP ಲೋಕಲ್ ಅಲ್ಲ, ಫಸ್ಟ್ ಇಂಡಿಯಾ ಬಗ್ಗೆ ಥಿಂಕ್ ಮಾಡೋಕೆ ಮೋದಿ ಬೇಕು ನಮಗೆ ಅಷ್ಟೇ. ರಾಹುಲ್ ಗಾಂಧಿ ಮಾಡ್ತಾರಾ ಸರ್? ಯಾರ್ಯಾರು ಮಾಡೋದಿಲ್ಲ, ಹೇಳ್ತೀನಿ ಕೇಳಿ. ಯಾರು ಮಾಡೋದಿಲ್ಲ. ಇಲ್ಲಿ ನೀವು BJP ಬೆಂಬಲಿಸಿದ್ರೆ BJP ಖಂಡಿತ ಮಾಡೇ ಮಾಡ್ತಾರೆ. 5 ವರ್ಷ ಕೊಟ್ಟಿರೋದು, 5 ವರ್ಷ ಕೊಟ್ಟಿರೋದು ಅವ್ರಿಗೆ. 5 ವರ್ಷ ಕೊಟ್ಟಿರೋದು, 5 ವರ್ಷಕ್ಕೆ ಎಲ್ಲ ಕೆಲಸ ಮಾಡ್ಬಿಡ್ತಾರಾ? ಯಾರೇನೇ ಹೇಳಿ ಬರೋದು ಮೋದಿ ಅವರೊಬ್ಬರೇ ಬರೋ ಸರ್. ಲಾಸ್ಟ್ 20 years ಇಂದ ಗೆದ್ದಿದ್ದಾರೆ ಸಾಲದ ಮೇಡಮ್. ಟೈಮು ಮಳೆ ಬಂದ ಫ್ಲಡ್ ನೋಡ್ಬೇಕು. ಇಲ್ಲಿ ಮನೆ ಒಳಗಡೆ ನುಗ್ಗುತ್ತೆ ಡ್ರೈನೇಜ್ ನೀರು. ನೀವು ನಮ್ಮ ಜೊತೆ ಬನ್ನಿ. ಕುವೆಂಪು ಪಾರ್ಕ್ ಅಂತ ಇದೆ 15 ವರ್ಷದಿಂದ. ಆ ಪಾರ್ಕ್ ಏನಾಗಿದೆ, ಏನಾಗ್ತಿದೆ, ನನ್ನ ಹತ್ರ ವಿಡಿಯೋಸು ಇದೆ, ಪಬ್ಲಿಕ್ ಮಾತಾಡೋ ವಿಡಿಯೋ ಇದೆ, ತೋರಿಸ್ತೀನಿ. ನಮ್ಮ ಜೊತೆ ಬನ್ನಿ, ನೀವು ನೋಡಿ. ಪಾರ್ಕ್ ಅಲ್ಲಿ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು ಬಾಟ್ಲೆಲ್ಲ ಬಿಸಾಕಿದ್ದಾರೆ. ನೆನ್ನೆ ಹೇಳ್ತಾ ಇದ್ದಾರೆ ಲೇಡಿ, ನಮಗೆ ಶುಗರ್ ಇದೆಯಪ್ಪ, ನಾವಿಲ್ಲೆಲ್ಲ ವಾಕಿಂಗ್ಗೋಸ್ಕರ ಬರ್ತೀವಿ, ಒಂದು ಟಾಯ್ಲೆಟ್ ಫೆಸಿಲಿಟಿ ಇಲ್ಲ. ಏನ್ ಮಾಡ್ತಾ ಇದ್ದಾರೆ? ನನಗೆ ಕ್ಷೇತ್ರಕ್ಕಿಂತ ದೇಶ ಮುಖ್ಯ. ದೇಶಕ್ಕೋಸ್ಕರ ಮೋದಿಗೋಸ್ಕರ ನಾವು ನಮ್ಮ ಓಟ್ ಮೋದಿಗೆ. ಸೈನಿಕರು ಎಲ್ಲ ತರ ಹೆಲ್ಪ್ ಮಾಡಿದ್ದಾರೆ. ಎಲ್ಲದಕ್ಕೂ ಬೇಕು ಮೋದಿ ಬೇಕು. ಕ್ಷೇತ್ರಕ್ಕಿಂತ ಮೋದಿ ಮುಖ್ಯ. ಹೌದು, ದೇಶಕ್ಕೋಸ್ಕರ ಮೋದಿ ಯಾವಾಗ ಮೋದಿ ಅಷ್ಟು ಮೋದಿ ಅಂತ ಹೇಳ್ತಾ ಇದಾರಲ್ಲ, ಅಷ್ಟು ಡೈನಾಮಿಕ್ ಬ್ಯಾಂಬು ನಮ್ಮ ಇಂಡಿಯಾಗೆ ಎಂಟ್ರಿ ಆಗೋದಕ್ಕೆ ಹೆಂಗೆ ಮೇಡಮ್ ಸಾಧ್ಯ? ಮೋದಿ ಅಲ್ಲೇ ಇರಬೇಕಾದ್ರೆ, ಮೋದಿ ಸೆಕ್ಯೂರಿಟಿ ಇರಬೇಕಾದ್ರೆ ಅಷ್ಟು ಜನ ಸೈನಿಕರು ಸತ್ರಲ್ಲ. ಇದು ರಾಜಕೀಯ ತಾನೇ? ಹೇಳಿ, ರಾಜಕೀಯಕ್ಕೋಸ್ಕರ ಇಷ್ಟು ಜನ ಸೈನಿಕರನ್ನ ಸಾಯಿಸ್ತಾ ಇದಾರಲ್ಲ, ಏನ್ ಹೇಳ್ತೀರಾ ಇದಕ್ಕೆ? ನಮ್ಮ ಮನೆಗಳಿಗೆ ನೀರು ನುಗ್ಗೋದು. ಸುರೇಶ್ ಕುಮಾರ್ ಬರಲ್ಲ, ಬರ್ತಾನೆ ಮಾರನೇ ದಿನ ಬಂದು ನೋಡ್ಕೊಂಡು ಹೋಗ್ತಾರೆ ಹೊರತು ಯಾರು ಬರಲ್ಲ. ನಾವು ಮಳೆ ನಿಂತ್ಕೊಂಡು ನೋಡ್ತೀವಿ. ಮಕ್ಳು ಮರಿನೆಲ್ಲ ಕರ್ಕೊಂಡು ನೀರೆಲ್ಲ ಫುಲ್ ನುಗ್ಗಿದೆ. ಬರ್ತಾರೆ ಮಾರನೇ ದಿನ ಮತ್ತೆ ಹೋಗ್ತಾರೆ ಅಷ್ಟೇ. ಎಲೆಕ್ಷನ್ ಏನು ಮಾಡಿಲ್ಲ ಮೇಡಮ್. 25 ವರ್ಷದಿಂದ BJP ಐತೆ. ಸುರೇಶ್ ಕುಮಾರ್ 20 ವರ್ಷದಿಂದ ಕೌನ್ಸಿಲರ್ ಇದ್ದಾರೆ BJP. 10 ವರ್ಷದಿಂದ MP ಇದ್ದಾರೆ. ಏನ್ ಕೆಲಸ ಮಾಡಿದ್ದಾರೆ ಕೇಳಿ ಅವ್ರಿಗೆ. ಮೋದಿ ಬಂದು ಕೆಲಸ ಮಾಡಲ್ಲ. ಸುರೇಶ್ ಕುಮಾರ್ ಇಲ್ಲಿ, ಪದ್ಮರಾಜ್ ಇಲ್ಲಿ, PC ಮೋಹನ್ ಕೆಲಸ ಮಾಡಬೇಕು. ಮೋದಿ ಬಂದು ಇಲ್ಲಿ ಕೆಲಸ ಮಾಡಲ್ಲ. ಲೋಕಲ್ ನಲ್ಲಿ ಇರೋರು ನಾವು ಬಸವೇಶ್ ನಗರ್ನಲ್ಲಿ ಲೋಕಲ್ ನಲ್ಲಿ ಬಂದು ಕೆಲಸ ಮಾಡಬೇಕು. ಮೋದಿ ಬಂದು ಕೆಲಸ ಮಾಡಿ. ನಮ್ಗೇನೇ ಪ್ರಾಬ್ಲಮ್ ಇದ್ರು ನಾವು ಇಲ್ಲಿನ MLA, ಇಲ್ಲಿರೋ MP, ಇಲ್ಲಿರೋ ಕೌನ್ಸಿಲರ್ ಹತ್ರ ಹೋಗ್ಬೋದು. ಮೋದಿ ಹತ್ರ ಹೋಗಿ ನಮ್ಗೆ ಆಗುತ್ತಾ ಮೇಡಮ್? ಪರ್ಮಿಷನ್ ಕೊಡ್ತಾರಾ ಮೇಡಮ್? ಓಕೆ, ಎಸ್, ಇದು ಇಲ್ಲಿ ಕೇಳಿ ಬರ್ತಾ ಇರುವಂತಹ ಅಭಿಪ್ರಾಯ. ಕೆಲವರು BJPಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ, ಮೋದಿ ಬರಬೇಕು ಅಂತ. ಇನ್ನು ಕೆಲವರು ಹೇಳ್ತಾರೆ ಇಷ್ಟು ದಿವಸ BJPಯಿಂದ ಕೆಲಸ ಆಗಿಲ್ಲ, ಸೊ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಹೊರಟ್ರೆ ಈ ವಿಚಾರದಲ್ಲಿ ಇಲ್ಲಿ ಜನರಲ್ಲಿ ಎರಡು ರೀತಿಯ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ನೋಡೋಣ ಇನ್ನು ಬೇರೆ ಕ್ಷೇತ್ರದಲ್ಲಿ ಏನ್ ಹೇಳ್ತಾರೆ ಜನ ಅಂತ. ನಾನೀಗ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಗಾಂಧಿನಗರ ಹೇಳ್ತಾ ಇದ್ದಂಗೆ ಕಲರ್ಫುಲ್. ಅದು ಇಲ್ಲಿನ ಜನ ಕಲರ್ಫುಲ್ ಆಗಿ ಥಿಂಕ್ ಮಾಡ್ತಾರೆ ಈ ಬಾರಿ ಎಲೆಕ್ಷನ್ ಬಗ್ಗೆ. ಏನ್ ಹೇಳ್ತಾರೆ ಕೇಳೋಣ. ನಿಮ್ ಫೇವ್ರೇಟ್ ಯಾರು ಸರಿ? ಮೋದಿ, ನರೇಂದ್ರ ಮೋದಿ. ಯಾಕೆ ಮೋದಿ? ಮೋದಿ ನಮ್ಗೆ ಇಷ್ಟ, ಅದಕ್ಕೆ ಮೋದಿ. ಅಂದ್ರೆ ಏನ್ ಕಾರಣ ಇದೆ ಮೋದಿ ಅವರು ಬರಬೇಕು ಅಂತ? ನಾವು ಪಾಕಿಸ್ತಾನ ಅವ್ರಿಗೆ ಡಮ್ ಅನ್ಸ್ಬೇಕು, ಅದು ಮೋದಿಯಿಂದಾನೇ ಸಾಧ್ಯ, ಅದಕ್ಕೆ ಮೋದಿ. ಯಾರು ನಿಮ್ಮ ಫೇವ್ರೇಟ್ ಈ ಸಲ? ಈ ಸಲ ರಿಜ್ವಾನ್ ಅರ್ಷದ್ ಬರಬೇಕು ಪಕ್ಕ.
ಯಾಕಂದರೆ ಮೋದಿ ಕುಂತ್ಕೊಂಡ್ರೆ ಆಗ್ತಾ ಇಲ್ಲ ಕೆಲಸ ಸರಿಯಾಗಿ. ಇಲ್ದಿರೋರಿಗೆ ಎಲ್ಲ ಒಳ್ಳೇದು ಮಾಡ್ತೀನಿ ಅಂತ ಬಡವ್ರ ಪಕ್ಷ ಮಾಡೋನೆ. ಅದಕ್ಕೆ ಈ ಸಲ ಬಂದಿಲ್ಲ ಅಂದರೆ ಒಳ್ಳೇದಿದೆ. ರಿಜ್ವಾನ್ ಅರ್ಷದೇ ಬಂದರೆ ಕೆಲಸ ಆಗುತ್ತೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿದ್ದೀನಿ. ನೋಡೋಣ ಇಲ್ಲಿ ಜನ ಏನು ಹೇಳ್ತಾರೆ, ಈ ಬಾರಿಯ ಎಲೆಕ್ಷನ್ ಹವಾ ಹೇಗಿದೆ, ಜೋಶ್ ಹೇಗಿದೆ, ಇಲ್ಲಿನ ಮತದಾರರ ಒಪಿನಿಯನ್ ಏನು, ಅಭಿಪ್ರಾಯ ಏನು ತಿಳ್ಕೊಂಬರೋಣ ಬನ್ನಿ. ಎಸ್, ನಿಮ್ಮ ಫೇವ್ರೇಟ್ ಯಾರು ಈ ಸಲ ಎಲೆಕ್ಷನಲ್ಲಿ? ನಾವು ರಿಜ್ವಾನ್ ಅರ್ಷದ್ ಅವ್ರಿಗೆ ಯಾಕೆ ಮಾಡೋಣ ಅಂತ. ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ನಮ್ಗೆ ತುಂಬ ಹೋಪ್ ಇದೆ. ಯಾಕಂದರೆ ತುಂಬ ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಆಗುತ್ತೆ. ಈಗ ನಮ್ಮ ಸ್ಟೇಟಲ್ಲೂ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಸೊ ನಮಗೆ ರಿಜ್ವಾನ್ ಅರ್ಷದ್ ಅವರು ಯಂಗ್ಸ್ಟರ್ ಯೂತ್, ಅವರು ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಓಕೆ, ಇನ್ನೊಬ್ರಿದ್ದಾರೆ ಇಲ್ಲಿ. ನಿಮ್ಮ ಫೇವ್ರೇಟ್ ಯಾರು ಈ ಸಲ? ಅದೇ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಅವರೇ ಒಳ್ಳೆ ಮಾಡ್ತಾ ಇರೋದು. ಓಕೆ, ಈಗ ನಮ್ಮ ಜೊತೆಗೆ ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ವ್ಯಾಪಾರಿ ಅವರು ಒಬ್ಬರಿದ್ದಾರೆ, ಕಿಶನ್ ಅಂತ. ಕಿಶನ್, ಈ ಸಲ ಎಲೆಕ್ಷನ್ ಜೋಶ್ ಹೇಗಿದೆ? ಜೋಶ್, ಫುಲ್ ಜೋಶ್ ಮೇಡಮ್. ಹೌದಾ? ಯಾರು ನಿಮ್ಮ ಫೇವ್ರೇಟು? BJP, ಮೋದಿ. ಯಾರು ನಿಮ್ಮ ಫೇವ್ರೇಟ್ ಅಂತ ಯಾವುದೂ ಇಲ್ಲ. ನೇಷನ್ ವೈಸ್ ಬಂದರೆ ಮೋದಿ ಆದರೆ ಬೆಟರ್ ಅನಿಸುತ್ತೆ ಅಷ್ಟೇ. ನಿಮ್ಮ ಫೇವ್ರೇಟ್ ಯಾರು ಈ ಸಲ? ನಾವು ಮೋದಿನೇ ಮೇಡಮ್. ಯಾಕೆ ಮೋದಿ? ಅವ್ರ ಕೆಲಸ ಮಾಡೇ ಇರೋದು ನಮಗೆ ಇಡಿಸ್ತಾ ಇದೆ. ನಿಮ್ಮ ಫೇವ್ರೇಟ್ ಯಾರು? ಫೇವ್ರೇಟ್ ಅಂತ ಯಾರೂ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಬಟ್ ಮೋದಿ. ನಾನೀಗ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಶಿವಾಜಿನಗರ ವಿಧಾನಸಭಾ ವ್ಯಾಪ್ತಿಯ ಚರ್ಚ್ ಸಮೀಪ ಇದ್ದೀನಿ. ಇಲ್ಲಿ ಸರ್, ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ನಿಮ್ಮ ಫೇವ್ರೇಟ್? ನಮಗೆ ಕಾಂಗ್ರೆಸ್ ಅಮ್ಮ. ಯಾಕೆ ಕಾಂಗ್ರೆಸ್? ಏನೋ ಬಡವರಿಗೆ ಒಳ್ಳೇದು ಮಾಡ್ಬೋದು, ಅದಕ್ಕೆ. ಏನು ಮಾಡ್ತೀನಿ ಅಂತ ಹೇಳಿದ್ದಾರೆ? ಏನಾರ ಒಂದು ಸೌಕರ್ಯ ಮಾಡ್ತಾರಮ್ಮ. ಏನೋ ಬಡವರಿಗೆ ಆಗಂಗೆ ಏನಾರ ಒಂದು ಮಾಡ್ಬೋದು. ಈ ಸಲ ಎಲೆಕ್ಷನ್ ನಿಮ್ಮ ಫೇವ್ರೇಟ್ ಯಾರು? ನಮ್ಮ ಪಪ್ಪು ಸರ್. ರಾಹುಲ್ ಗಾಂಧಿನಾ? ರಾಹುಲ್ ಗಾಂಧಿ. ಯಾಕೆ ಅಂದರೆ ಕಾಂಗ್ರೆಸ್ ಬೆಸ್ಟ್. ಎಲೆಕ್ಷನ್ ಈ ಸಲ ಹೆಂಗೆ? ರಾಹುಲ್ ಗಾಂಧಿ ಮೇಡಮ್. ಯಾಕೆ ರಾಹುಲ್ ಗಾಂಧಿ? ಅವ್ರ ದೇಶಕ್ಕೆ ಒಳ್ಳೇದಿರಬೇಕು ಅಂತ, ಬೇರೆ ಏನಿಲ್ಲ. ಬಿಸ್ನೆಸ್ ಎಲ್ಲ ನಡೀತಾ ಇದೆ, ಆ ಟೈಪ್ಗೆ ಅದು ರಾಹುಲ್ ಗಾಂಧಿ ಒಳ್ಳೇದು ಇರಬೇಕು ಅಂತ. ಸರ್, ಎಲೆಕ್ಷನ್ ಬಗ್ಗೆ ಈ ಸರಿ? ಎಲೆಕ್ಷನ್ ಬಗ್ಗೆ ಇದು ಕಾಂಗ್ರೆಸ್ ಬರಬೇಕು. GST ಆಗಿಬಿಟ್ಟು ಎಲ್ಲ ತೊಂದರೆ ಆಗಿಬಿಟ್ಟೆ ಕಷ್ಟಗೆ ಜನಗಳಿಗೆ. ನಾವೀಗ ಬೆಂಗಳೂರಿನ ಹೃದಯ ಭಾಗ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ತುಂಬಾ ಮುಖ್ಯ ತಾಣವಾಗಿರುವಂತಹ ಬ್ರಿಗೇಡ್ ರೋಡ್ನಲ್ಲಿದ್ದೀವಿ. ಇಲ್ಲಿನ ಜನತೆ ಏನು ಹೇಳ್ತಾರೆ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಬಗ್ಗೆ, ಬನ್ನಿ ನೋಡೋಣ. ಹಾಗೆ ಈ ಸಲ ಎಲೆಕ್ಷನ್ ಬಗ್ಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ನಿಮಗೆ? ಹೌದು ಮೇಡಮ್, ತುಂಬಾ ಕ್ಯೂರಿಯಾಸಿಟಿ ಇದೆ. ಲೈಕ್ ಯಾರು ಬರ್ತಾರೆ ಅನ್ನೋದು. ಎಲ್ಲರೂ ಮೋದಿ ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ವಿ ನೀಡ್ ಟು ವೆಯ್ಟ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಆಫ್ ಎಲೆಕ್ಷನ್. ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಿದ್ದೀವಿ. ಇನ್ನೊಬ್ರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೆಂಗಿದೆ ಜೋಶ್ ಎಲೆಕ್ಷನ್ಗೆ ಈ ಸಲ? ಜೋಶ್ ಚೆನ್ನಾಗಿದೆ. ಬಟ್ ಏನಂದರೆ ಮೋದಿ ಅಂತ ಇದ್ದಾರೆ. ಮೋದಿಗೆ ಏನಿಲ್ಲ ಇಲ್ಲಿ. ಓಕೆ, ನಾಟ್ ಇನ್ ಕರ್ನಾಟಕ ಸ್ಟೇಟ್, ನಾಟ್ ಇನ್ ಆಲ್ ಓವರ್ ಅವರ್ ಇಂಡಿಯಾ ಕಂಟ್ರಿ. ಓಕೆ, ಇಲ್ಲಿ ಇನ್ನೊಬ್ರಿದ್ದಾರೆ. ಇವಾಗ ಈ ಸಲ ಜೋಶ್ ಹೇಗಿದೆ ಎಲೆಕ್ಷನ್ಗೆ? ತುಂಬ ಚೆನ್ನಾಗಿದೆ ಅನಿಸುತ್ತೆ. ಮೋದಿನೇ ಬರಬೇಕಂತ ನನ್ನ ಅಭಿಪ್ರಾಯ. ಆಲ್ಮೋಸ್ಟ್ ಎಲ್ಲ ಕಡೆ BJPನೇ ನಡೀತಾ ಇರೋದ್ರಿಂದ ಮೋದಿ ಬರಲಿ ಅಂತ ನಾವು ಆಶಿಸ್ತೀವಿ. ಶಾಂತಿನಗರ ಜನರ ನಾಡಿಮಿಡಿತ ಹೇಗಿದೆ ನೋಡೋಣ. ಈ ಸಲ ಎಲೆಕ್ಷನ್ ಜೋಶ್ ಹೇಗಿದೆ ನಿಮ್ಮ ಹತ್ರ? ಚೆನ್ನಾಗಿದೆ, ಜೋರಾಗಿದೆ. ಯಾಕೆ ಜೋರು ಅನ್ಸುತ್ತೆ ಈ ಸರಿ ಕಳೆದ ಬಾರಿಗಿಂತೆಲ್ಲ ಹೋಲಿಸಿದ್ರೆ? ಕಾಂಪಿಟೇಷನ್ ಜೋರಾಗಿದೆ. ಕ್ಯಾಂಪೇನ್ ಎಲ್ಲ ಜೋರಾಗಿ ಆಗ್ತಾ ಇದೆಯಾ? ಆಗ್ತಾ ಇದೆ. ಯಾರು ನಿಮ್ಮ ಫೇವ್ರೇಟ್? BJP. ಯಾಕೆ BJP ಬೆಟರ್ ಅನ್ಸುತ್ತೆ? ನಿಮ್ಮ ಫೇವ್ರೇಟ್ ಯಾರು ಈ ಸಲ ಎಲೆಕ್ಷನ್? ಸರ್, ನಮ್ಮ ಫೇವ್ರೇಟ್ ಇದ್ದಾರೆ ಪ್ರಕಾಶ್ ರಾಜ್ ಅವರು. ಯಾಕೆ? ಹಿ ಈಸ್ ಅನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಹಿ ಈಸ್ ಸ್ಟ್ಯಾಂಡಿಂಗ್ ಫಾರ್ ದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಫಾರ್ ಲೋಕಸಭಾ ಎಲೆಕ್ಷನ್. ಮತ್ತು ಅವರು ಡ್ರೀಮ್ಸ್ ಅಂದರೆ ವೆರಿ ಡಿಫ್ರೆಂಟ್ ಆಗಿದೆ. ಅವರು ಏನು ಮಾಡ್ತಾ ಇದ್ದಾರೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಕಂಪೇರ್ ಟು ಅದರ್ ಪಾರ್ಟೀಸ್. ಆ್ಯಂಡ್ ಅದೇ ರೀಸನ್ ಇದೆ ನಾವು ಏನು ಹೇಳ್ತಾರೆ, ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಪ್ರಕಾಶ್ ರಾಜ್ ಅವ್ರಿಗೆ. ನಮಸ್ಕಾರ. ನಮಸ್ತೆ. ಹೇಳಿ. ನನ್ನ ಹೆಸರು ಶಶಿಕುಮಾರ್ ಅಂತ. ಈಗ ಆಲ್ರೆಡಿ ನಾವು 10 ವರ್ಷ ನಾವು PC ಮೋಹನ್ಗೆ ಟೈಮ್ ಕೊಟ್ಟು ಸಾಕಾಗಿದೆ. ನಮಗೆ ಈ ಬಾರಿ ನಮ್ಮ ಸೆಂಟ್ರಲಲ್ಲಿ ಬದಲಾವಣೆ ತರಬೇಕಂತ ಈ ಬಾರಿ ರಿಜ್ವಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ರಿಜ್ವಾನ್ ಬಂದರೆ ನಮಗೆಲ್ಲ ಒಳ್ಳೇದಾಗುತ್ತೆ.
ಅವ್ರು ಭರವಸೆ ಕೊಟ್ಟಿದ್ದಾರಾ ನಿಮಗೆ? ಆಲ್ರೆಡಿ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ಆಲ್ರೆಡಿ ಈಗ MLC ಆಗಿದ್ದಾರೆ. MLC ಮುಗಿತಾ ಗೆದ್ದರೆ MP ಆಗ್ತಾರೆ. ನಮ್ಮ ಕಷ್ಟ ಸುಖಗೆಲ್ಲ ಅವರು ಸ್ಪಂದಿಸ್ತಾರೆ ಅಂತ ನಾವು ಅವ್ರಿಗೆ ಒಂದು ಬೆಂಬಲ ಕೊಡ್ತಾ ಇದ್ದೀವಿ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿದೆ. ಈ ಪೈಕಿ ಚಾಮರಾಜಪೇಟೆ, ಶಿವಾಜಿನಗರ, ಶಾಂತಿನಗರ, ಸರ್ವಜ್ಞನಗರ, ಗಾಂಧಿನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಮಹದೇವಪುರ, CV ರಾಮನ್ ನಗರ ಹಾಗೂ ರಾಜಾಜಿನಗರದಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. ಇನ್ನು ಬೆಂಗಳೂರು ಹೃದಯ ಭಾಗದಲ್ಲಿರುವ ಈ ಕ್ಷೇತ್ರದಲ್ಲಿ ಕನ್ನಡಿಗರಿಗಿಂತ ಅನ್ಯ ಭಾಷಿಕರ ಸಂಖ್ಯೆನೇ ಅಧಿಕವಾಗಿದೆ. ಮುಸ್ಲಿಂ, ಕ್ರಿಶ್ಚಿಯನ್, ತಮಿಳು, ಮಾರ್ವಾಡಿಗಳು ಹಾಗೂ ಉತ್ತರ ಭಾರತದ ವಲಸಿಗ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಆದರೆ ಈ ಬಾರಿಯೂ ಮೋದಿ ಅಲೆ ಇದ್ದು ಮೋದಿ ಬಲ ಮತ್ತೆ ಗೆಲುವು ನೀಡುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿ PC ಮೋಹನ್. ಯಾವುದೇ ಎಲ್ಲೇ ಹೋದರೂ ಕೂಡ ನಾನು ಪಾರ್ಕ್ಗಳಲ್ಲಿ ಹೋಗಿ ಕ್ಯಾನ್ವಾಸ್ ಮಾಡಿದಾಗ ಬೆಳಿಗ್ಗೆ ಹೊತ್ತು 6:30-7 ಗಂಟೆಗೆ ನಾನು ಒಂದು ರೌಂಡ್ ಪಾಂಪ್ಲೆಟ್ ಕೊಟ್ಟು ವಾಪಸ್ ಬರೋದ್ರೊಳಗಡೆ ಅವ್ರು ಹೇಳ್ತಾರೆ ನಾನು ಕೂಡ ಶನಿವಾರ ಭಾನುವಾರ ನನಗೆ ರಜಾ ಇದೆ, ನಾವು ವಾಲಂಟಿಯರ್ ಆಗಿ ಬಂದು ಕೆಲಸ ಮಾಡ್ತೀವಿ. BJPಗೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಇವತ್ತು ಜನಕ್ಕೆ ಇವತ್ತು ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರ ಮೇಲೆ. ಎಲ್ಲಾ ಸಮುದಾಯದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀವಿ ಎನ್ನುವಂತ ಭರವಸೆಯಲ್ಲಿರುವ ಕಾಂಗ್ರೆಸ್ ಈ ಬಾರಿ ಬಹುಮತದಿಂದ ಗೆದ್ದು ಬೀಗ್ತೀವಿ ಅನ್ನೋ ನಂಬಿಕೆಯಲ್ಲಿದೆ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಎಲ್ಲ 21,60,000 ಮತದಾರರು. ನಮ್ಮ ಹತ್ರ ಸಪ್ರೇಟ್ ವೋಟ್ ಬ್ಯಾಂಕು, BJP ಹತ್ರ ಸಪ್ರೇಟ್ ವೋಟ್ ಬ್ಯಾಂಕ್ ಅಂತಿಲ್ಲ. ಎಲ್ಲರ ಹತ್ರ ನಾವು ಹೋಗ್ತಾ ಇದ್ದೀವಿ, ಎಲ್ಲರೂ ನಮ್ಮ ಜೊತೆಗಿರ್ತಾರೆ. ಈ ಬಾರಿ ಬಹು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಾರೆ. ಪ್ರಜೆಗಳ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಪರ್ಯಾಯ ರಾಜಕೀಯದ ಅಗತ್ಯವಿದೆ. ಪ್ರಜೆಗಳ ಧ್ವನಿಯಾಗಿ ಕಣಕ್ಕಿಳಿತಾ ಇದ್ದೀನಿ ಅನ್ನೋದು ಪ್ರಕಾಶ್ ರಾಜ್ ಅವರ ವಾದ. ಸಿಂಪಲ್ ರೀ, ಬೆಂಗಳೂರಿನಂತಹ ಒಂದು ರಾಜಧಾನಿಯಲ್ಲಿ ಒಬ್ಬ ಪ್ರಜೆಗೆ ಒಂದು ಗೌರವ ಇಲ್ಲ ಅಂದರೆ, ಬಡವರಾಗಲಿ ಶ್ರೀಮಂತರಾಗಲಿ ಆ ಹೊತ್ತಿನ ದಾಹಕ್ಕೆ ಕುಡಿಬೇಕಾದ ನೀರನ್ನು ಮತ್ತು ಪಡಬೇಕಾದ ತಳಮಳವನ್ನು 4 ದಿನಗಳ ನಂತರದ ದಾಹಕ್ಕೆ ತಳಮಳಗೊಳ್ತಿದ್ದಾರಲ್ಲ, ಇದು ಹೇಗೆ ಸಾಧ್ಯ ಆಯಿತು? BBMP ತಗೊಳ್ಳಿ, ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ, ಬೇಜವಾಬ್ದಾರಿತನ ಎರಡೂ ಪಕ್ಷಗಳು ಮಾಡ್ತಾ ಇರೋದ್ರಿಂದ ಈ ಎಲ್ಲ ನಿಟ್ಟಿನಲ್ಲಿ ಪ್ರಜೆಗಳು ನಮ್ಮ ಅಭ್ಯರ್ಥಿಯನ್ನು ಆರಿಸಿ ನಮ್ಮ ಸಮಸ್ಯೆಗೆ ನಾವೇ ಪರಿಹಾರ ಕಂಡುಕೊಳ್ಬೇಕಾಗಿದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ತಮಿಳು, ತೆಲುಗು, ದಲಿತರ ಮತಗಳೇ ನಿರ್ಣಾಯಕ. ಅಲ್ಪಸಂಖ್ಯಾತರ ಮತಗಳು ಇಲ್ಲೂ ಜಾಸ್ತಿನೇ ಇದೆ. ಹೀಗಾಗಿ ಇಲ್ಲಿನ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ನದ್ದೇ ಮೇಲುಗೈ ಇದೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಈ ಎಲ್ಲಾ ಲೆಕ್ಕಾಚಾರಗಳನ್ನ ಕಳೆದ 2 ಚುನಾವಣೆಗಳಲ್ಲಿ ಬಿಜೆಪಿ ಬುಡಮೇಲು ಮಾಡಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ ಅಂತ ಅಂದ್ಕೊಳ್ತಾ ಇರುವಾಗಲೇ ನಟ ಪ್ರಕಾಶ್ ರಾಜ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗಿಂತಲೂ ಜೋರಾಗಿ ಪ್ರಕಾಶ್ ರಾಜ್ ಪ್ರಚಾರ ನಡೆಸ್ತಾ ಇದ್ದಾರೆ. ಹೀಗಾಗಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಹಾಲಿ ಸಂಸದ PC ಮೋಹನ್ ಹ್ಯಾಟ್ರಿಕ್ ಬಾರಿಸ್ತಾರಾ? ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂತ ರಿಜ್ವಾನ್ ಅರ್ಷಾದ್ಗೆ ಬಂಪರ್ ಹೊಡೆಯುತ್ತಾ? ಅಥವಾ ಕಣದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಪ್ರಕಾಶ್ ರಾಜ್ ಸಿಟಿ ಹೊಡಿತಾರಾ? ಕಾದು ನೋಡಬೇಕಿದೆ. ನೋಡಿದ್ರಲ್ಲ, ಅಭ್ಯರ್ಥಿಗಳು ನಾನಾ ಭರವಸೆಗಳನ್ನ, ಘೋಷಣೆಗಳನ್ನ, ಆಶ್ವಾಸನೆಗಳನ್ನ ಜನರ ಮುಂದಿಡ್ತಾ ಇದ್ದಾರೆ. ಪ್ರಜ್ಞಾವಂತ ಮತದಾರ ಈ ಎಲ್ಲವನ್ನ ಕೂಡ ಮೌನವಾಗಿ ಆಲಿಸ್ತಾ ತನ್ನದೇ ಆದಂತಹ ಲೆಕ್ಕಾಚಾರದಲ್ಲಿ ತೊಡಗಿದ್ದಾನೆ. ಮತದಾರ ಈಗ ಎಷ್ಟೇ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಆತನ ಮತ ಇನ್ನೂ ಕೂಡ ಅಷ್ಟೇ ಗೌಪ್ಯವಾಗಿದೆ. ಇದೇ ಇವತ್ತಿನ TV9 ಭಾರತ ಯಾತ್ರೆ. ನಾಳೆ ಮತ್ತೊಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.